ರಾಜ್ಯ ಸರ್ಕಾರದ ಕಥೆನೇ ಮುಗೀತು. ಸುಮ್ಮನೆ ಆಶ್ವಾಸನೆಗಳು ಕೊಟ್ಕೊಂಡು ಆ ದುಡ್ಡನ್ನ ನುಂಗ್ಕೊಂಡು ಇವರು ಮುಂದಿನ ಎಲೆಕ್ಷನ್ಗೆ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ಶ್ರೀಲಂಕಾ ಪಾಕಿಸ್ತಾನ ಆದಂಗೆ ನಮ್ಮ ಕರ್ನಾಟಕ ಆಗೋಕ್ಕೆ ಒಂದು ದಿವಸ ಇದೇ ಇರ್ತದೆ. ನಮ್ಮ ಕಾಲಕ್ಕಾಗಿಲ್ಲ, ನಮ್ಮ ಮಕ್ಳ ಕಾಲಕ್ಕಂತೂ ಗ್ಯಾರಂಟಿ ಆಗುತ್ತೆ ಮೇಡಮ್. ಅದು ಇದು ಅಂತ ಒಂದು ಕಾರಣ ಹೇಳ್ಕೊಂಡು ಈ ರೋಡ್ ಹೆಸರು ಈ ದುಡ್ಡು ತಗೋಬೇಕಲ್ಲ, ಈಗ ದುಡ್ಡು ತಗೊಂಡು ಅಲ್ಲಿ ತಿನ್ನಕ್ಕೆ ಬೇಕು ಅವ್ರಿಗೆ ಅಂದ್ಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ. ಇವ್ರು ಯಾವುದೇ ಕಾರಣಕ್ಕೂ ರೋಡ್ ಮಾಡಲ್ಲ. ಈ ರೋಡ್ ಕ್ಲಿಯರ್ ಆಗ್ಬೇಕಾದ್ರೆ ಇನ್ನೂ ಒಂದು ವರ್ಷ ಬೇಕು. ಅವ್ರವ್ರು ರಾಜಕೀಯದವರು ಅವ್ರವ್ರು ಕರೆಕ್ಟಾಗಿರ್ತಾರೆ. ಇಲ್ಲಿ ಮಧ್ಯವರ್ತಿಗಳು ಮಾಮೂಲಿ ನಮ್ಮಂಥ ಕೂಲಿ ಕಾರ್ಯಕ್ರಮ ಇರ್ತಾರಲ್ಲ, ಅವ್ರಿಗೆ ತೊಂದರೆ ಆಗ್ತಾ ಇರೋದು. ಸಿಎಂ ಇಬ್ರು ಸೇರ್ಕೊಂಡು 20ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ರು ರೋಡ್ ಮುಚ್ಚಿಸ್ತೀವಿ ಅಂತ. ಏನ್ ಅನ್ಸುತ್ತೆ ಅನ್ನೋದಷ್ಟೇ ಮೇಡಮ್. ಅವರು ಇದರಲ್ಲಿ ಭಾರಿ ಈ ರೋಡ್ ಚೆನ್ನಾಗಿದ್ದನ್ನ ಕಿತ್ತಾಕ್ಬಿಟ್ಟು ಆಳ್ಗೆ ಎಡ್ಸಿ ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತ ನಿಮಗೆ ಗೊತ್ತಿದೆ. ಯಾವ ರೋಡು ಸರಿ ಇಲ್ಲ. ಸುಮ್ಮನೆ ಅವ್ರು ಆಶ್ವಾಸನೆ ಕೊಡ್ತಾ ಇದ್ದಾರೆ ಅಷ್ಟೇ, ಜನಗಳು ತಿಳ್ಕೊಳ್ಳಿ ಅಂತ. ಯಾವುದೇ ಕಾರಣಕ್ಕೂ ಇನ್ನೂ ಒಂದು ವರ್ಷ ಹೋದ್ರೂ ರೋಡ್ ಮಾಡಲ್ಲ ಮೇಡಮ್. ಅವರು ಇದೇ ಥರ ನಡ್ಕೋಗ್ತಾ ಇರ್ತದೆ. ಅಲ್ಲಿ ಖಜಾನೆಯಲ್ಲಿ ಕಾಸಿಲ್ಲ, ಎಲ್ಲ ಖಾಲಿ ಆಗ್ಬಿಡೈತೆ. ಅದು ಇದು ಅಂತ ಒಂದು ಕಾರಣ ಹೇಳ್ಕೊಂಡು ಈ ರೋಡ್ ಹೆಸರು ಈ ದುಡ್ಡು ತಗೋಬೇಕಲ್ಲ, ಈಗ ದುಡ್ಡು ತಗೊಂಡು ಅಲ್ಲಿ ತಿನ್ನಕ್ಕೆ ಬೇಕು ಅವ್ರಿಗೆ ಅಂದ್ಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ. ಇವ್ರು ಯಾವುದೇ ಕಾರಣಕ್ಕೂ ರೋಡ್ ಮಾಡಲ್ಲ. ಈ ರೋಡ್ ಕ್ಲಿಯರ್ ಆಗ್ಬೇಕಾದ್ರೆ ಇನ್ನೂ ಒಂದು ವರ್ಷ ಬೇಕು. ಆಗಲೇ 2 ಗುಂಡಿಗಳು ತೋಡಿ ಒಂದೊಂದು ಮುತ್ತಾ ಇದ್ದಾರೆ. ಅರ್ಧಂಬರ್ಕೆ ಆಗಿ ಫುಲ್ ಮಧ್ಯಾಹ್ನದಿಂದ ಫುಲ್ ಟ್ರಾಫಿಕ್ ಆಗಿದೆ ಇಲ್ಲಿ. ಸುಮ್ಮನೆ ಗುಂಡಿ ನೆಪ ಅಷ್ಟೇ. ಅವ್ರಿಗೆ ಯಾವುದೇ ಕಾರಣಕ್ಕೂ ಅವರು ರೋಡ್ ಮಾಡಲ್ಲ. ಒಂದು ವರ್ಷ ಆಗುತ್ತೆ ಈ ರೋಡ್ ಮಾಡೋಕ್ಕೆ. ಚೆನ್ನಾಗಿರೋ ರೋಡ್ ತಿದ್ದಾಕ್ಬಿಟ್ಟು ಎಲ್ಲ ಟ್ರಾಫಿಕ್ ಮಾಡಿ ನಿಲ್ಸಿದ್ದಾರೆ. ಗುಂಡಿಗಳು ಬಿದ್ದಿರು ಲಕ್ಷಾಂತರ ಗುಂಡಿಗಳವೆ. ಅದನ್ನು ಮುಚ್ಚಕ್ಕಾಯ್ತಲ್ಲ. ಈಗ ಸ್ಕೂಟರ್ ಹೋಯ್ತು ಪಾಪ ಬಿದ್ದು ಕಾಲು ಮುರ್ಕೋತವ್ರೆ. ಆ ಥರ ಪರಿಸ್ಥಿತಿ ಆಗಿದೆ ನಮ್ದು ಈಗ. ಆಟೋದವ್ರಿಗೆ ಆಗಲಿ ಬಸ್ನವ್ರಿಗೆ ಆಗಲಿ ಯಾವುದಕ್ಕೂ ತೊಂದರೆನೇ. ಸುಮ್ಮನೆ ಒಂದು ನಾಮಕಾಯ ವ್ಯವಸ್ಥೆಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಆಗಲ್ಲ. ಒಂದು ವರ್ಷ ಹೋದ್ರೂ ರೋಡ್ ಮಾಡಲ್ಲ ಮೇಡಮ್. ಇದು ಇದೇ ಥರ ನಡೀತಾ ಇರ್ತದೆ. ಸರ್, ಇವಾಗ ಅವರೇ ಹೇಳಿದ್ರು 20ನೇ ತಾರೀಕು ತನಕ ಲಾಸ್ಟ್ ಡೇಟ್ ತಗೊಂಡಿದ್ರು. ಯಾರು ಏನೋ DCM ಅವರು. ಯಾಕೆ ಅವರೇ ಹೇಳಿ 20ನೇ ತಾರೀಕು ಒಳಗಡೆ ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ಯಾಕೆ ಇನ್ನೂ ಮಾಡ್ತಿಲ್ಲ ಅಂತ ಅನ್ಸುತ್ತೆ? ಅದೇ ಮೇಡಮ್, ಜನಗಳು ಕಣ್ಣೋರ್ಸೋಕ್ಕೋಸ್ಕರ ಅದನ್ನು ಮಾತು ಕೊಡ್ತಾರೆ. ಹೇಳ್ಬಿಟ್ಟಾರ ಅವರು ಅಂತ ಹೇಳ್ತಾರೆ ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಮಾಡಲ್ಲ. ಹೇಳೋರು ಅವರು ಅಂತ. ಇವತ್ತು 23 ಯಾವ್ದಾರು ಆಗಿದೆಯಾ? ಒಂದು ಗುಂಡಿ ಮುಚ್ಚಿಲ್ಲ ಇದುವರೆಗೂ. ಇದು ಸರ್ಕಾರದ್ದು ಆಳು ಬಿದ್ದೋಗ್ಬಿಡೈತೆ ಸರ್ಕಾರ. ಇದು ಯಾವತ್ತು ಬಂತಾವಿಂದು ಅಷ್ಟೇ ಹಿಂಗೆ ಆಗ್ಬಿಡೈತೆ. ಇದು ಇನ್ನೂ 3 ವರ್ಷ ಇದ್ರೂ ನೀವು ಸರ್ಕಾರ 3 ವರ್ಷ ಗಂಟಲು ಗುಂಡಿ ಮುಚ್ಚಲ್ಲ. ಯಾವುದೇ ಏರಿಯಾದಲ್ಲಿ ನೋಡ್ಕೊಂಬನ್ನಿ, ಎಲ್ಲೂ ಆಗಿಲ್ಲ. ಹೈವೇ ರೋಡ್ಗಳಲ್ಲಿ ಆಗ್ಬಿಡೈತೆ. ಪದ್ಮ ಇದ್ರದ್ದು ಆಗಿದ್ದಿಲ್ಲ, ಎಷ್ಟುನೂರ ನೋಡಾಗಿದ್ದಿಲ್ಲ. ರಿಂಗ್ ರೋಡ್ ಅದೊಂದೇ ಟಾರ್ ಹಾಕಿರೋದು ನಮ್ಮ ಬೆಂಗಳೂರಲ್ಲಿ. ಇನ್ನೆಲ್ಲೂ ನೋಡಿಲ್ಲ ಮೇಡಮ್. ನಾವು ದಿನಕ್ಕಿಲ್ಲ ಅಂದರೆ ಒಂದು 60-70 ಕಿಲೋಮೀಟ್ರ್ ಸುತ್ತೀವಿ. ಕಿತ್ತಲಲ್ಲಿ ಎಲ್ಲ ಥರಲ್ಲೂ ಗುಂಡಿಗಳೇ ಇರೋದು. ಅದೊಂದು ದೇವೇಗೌಡ ಪೆಟ್ರೋಲ್ ಬಂಕ್ ರೋಡ್ ಅಂದ್ಬಿಟ್ರೆ ಇನ್ಯಾವುದಕ್ಕೂ ಟಾರ್ ಹಾಕಿಲ್ಲ ಮೇಡಮ್. ಯೋಜನೆಗಳನ್ನ ಕೊಟ್ಟರು, ಅದು ಕೂಡ ಒಂದಷ್ಟು ತಿಂಗಳು ಹೋಯ್ತು. ಅದು ಕೆಲವ್ರಿಗೆ ಹೋಗಿದೆ, ಕೆಲವ್ರಿಗೆ ಹೋಗಿಲ್ಲ. ಈ ರೋಡ್ ವಿಚಾರಕ್ಕೆ ಬಂದರೆ ರೋಡ್ದು ಹಾಗೆ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಮಾಡ್ತಿದ್ದಾರೆ, ಇನ್ನು ಬೇಕಾಗಿರೋ ಕಡೆ ಮಾಡ್ತಾ ಇಲ್ಲ. ಏನು ಅನ್ಸುತ್ತೆ ಇದು ನೋಡಿದ್ರೆ ನಿಮಗೆ? ಮೇಡಮ್, ಅದು ಯೋಜನೆಗಳು ಎಲ್ಲ ಅದು ನಿಂತೋಗ್ಬಿಟ್ಟಿದೆ, ಯಾವುದೂ ಇಲ್ಲ. ಈಗ ಉದಾಹರಣೆಗೆ ನಂದು ಅಂತ್ಯೋದಯ ಕಾರ್ಡು ಅಂತಿತ್ತು. ಅದನ್ನು APL ಕಾರ್ಡ್ ಮಾಡಿ ಮಡಗಿದ್ದಾರೆ. APL ಆಗಿದೆ. ನಾ ಏನು ಮಾಡಲಿ? ಅವ್ರನ್ನ ಕೇಳಿದ್ರೆ ಆಟೋಮೆಟಿಕ್ ಆಗಿರೋದು, ನಾವೇನು ಮಾಡೋಕ್ಕಾಗಲ್ಲ ಅಂತ ಈ ಥರ ಹೇಳ್ತಾರೆ. ಈಗ ಅದನ್ನು ಮುಚ್ಚಾಯ್ತು ದುಡ್ಡು. ಅಕ್ಕಿ ಬರ್ತಿದ್ದು ನನಗೆ ಅಕ್ಕಿನೇ ಇಲ್ಲಂಗೆ ಆಯ್ತು. ನನಗೆ ಉದಾಹರಣೆಗೆ ನನಗೇನೆ, ಬೇರೆಯವ್ರದ್ದು ಬೇಡಿ, ನನಗೆ ಹಂಗೆ ಆಗೈತೆ. ಇವು ಸರ್ಕಾರದವ್ರು ಬರೀ ಆಶ್ವಾಸನೆಗಳು ಕೊಟ್ಕೋತಾರೆ ಅಷ್ಟೇ. ಈಗ 5 ಎಕರೆ 10 ಎಕರೆ ಜಮೀನಿರೋರು ಬಂದೈತೆ. ನನ್ನ ಹೆಸರಲ್ಲಿ ಒಂದು ಕುಂಟೆ ಇಲ್ಲ. ನನ್ನ ಹತ್ರ ಹೆಸರಲ್ಲಿರೋದು ಒಂದೇ ಒಂದು ಆಟೋ, ಅದು ಸಾಲದ್ದು 8 ತಿಂಗಳಾಗಿದೆ ತಗೊಂಡು. ಅಷ್ಟು ಬಿಟ್ಟರೆ ನನ್ನ ಹೆಸರಲ್ಲಿ ಏನೂ ಇಲ್ಲ. ನಂದು APL ಕಾರ್ಡ್ ಮಾಡ್ಕೊಂಡಿದ್ದಾರೆ. 5 ಎಕರೆ 10 ಎಕರೆ ಇರೋರು ಜಮೀನಿರೋರು ಅಕ್ಕಿ ತಗೋತಾ ಇದ್ದಾರೆ. ಈ ಥರ ಸರ್ಕಾರ ನಡೆಸೋದು ಇವ್ರದ್ದು. ನಮ್ಮ ರಾಜ್ಯ ಸರ್ಕಾರದ ಪರಿಸ್ಥಿತಿ ಬಗ್ಗೆ ಮುಗೀತೆ ಮೇಡಮ್. ರಾಜ್ಯ ಸರ್ಕಾರದ ಕಥೆನೇ ಮುಗೀತು. ಸುಮ್ಮನೆ ಆಶ್ವಾಸನೆಗಳು ಕೊಟ್ಕೊಂಡು ಆ ದುಡ್ಡನ್ನ ನುಂಗ್ಕೊಂಡು ಇವರು ಮುಂದಿನ ಎಲೆಕ್ಷನ್ಗೆ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ಬಡವ್ರಿಗೆ ಯಾರಿಗೂ ಏನೂ ಮಾಡ್ತಾ ಇಲ್ಲ. ಅದ್ಯಾವುದೋ ಮೊನ್ನೆ ಇದು ಮಾಡ್ತೀವಿ ಅಂತಂದು ಅದು ಮಾಡಿಲ್ಲ. ಸುಮ್ಮನೆ ಒಂದು ಹೆಸರು ಹೇಳೋದು, ಅದ್ರಲ್ಲಿ ದುಡ್ಡು ತಿನ್ನಕ್ಕೆ ಮಾತ್ರ ರೆಡಿ ಆಗಿದ್ದಾರೆ ಅವರು. ಇನ್ನೊಂದು ಇತ್ತೀಚೆಗೆ ನಾವು ನೋಡ್ತಿರ್ಬೋದು ಬರೀ ಹಗರಣಗಳು, ಆರೋಪಗಳು. ಏನ್ ಅನ್ಸುತ್ತೆ ಇದನ್ನೆಲ್ಲ ನೋಡಿ? ಮೇಡಮ್, ಈಗ ನಾನು ಏನೋ ಒಂದು ಮೊದಲೇ ಮಾಡಿದ್ದೀನಿ. ಅದನ್ನ ಇವರು ಇದ್ದಾಗ ಎಳ್ದಿರಲಿಲ್ಲ. ಇವ್ರು ಎಳ್ದೇಡ್ಕೆನೆ ನಿಮ್ಮ ಬೆಳಿತೀವಿ ಅಂತ ಹೇಳೋದು. ಇವರು ವಿರೋಧ ಪಕ್ಷದಲ್ಲಿ ಇದ್ದಾಗ ಇವ್ರೇನು ಕತೆ ಕಾಚಿದ್ರೆ ಮೇಡಮ್. ಇವರು ಆ ಕೆಲಸ ಮೊದಲೇ ಮಾಡಿದರೆ ಇವ್ರು ಮಾಡೋಕ್ಕೂ ದಾರಿ ಇರ್ತಿರ್ಲಿಲ್ಲ. ಈಗ ಇವರು ಮಾಡ್ಬಿಟ್ಟು ಈಗ ನಮ್ಮದು ಹೇಳಿದ್ರೆ ನಾವು ಅದು ಹೇಳ್ತೀವಿ, ನಿಮ್ಮ ಕೇಸ್ ಎಳಿತೀವಿ ಅಂತ ಹೇಳೋದು. ವಿರೋಧ ಪಕ್ಷದಿದ್ದಾಗ ಏನು ಮಾಡ್ತಿದ್ರು ಇವರು? ಈಗ ಎಳೆಯುವಂಥವ್ರು ಇವರು ಸಿಕ್ತಿದ ಮೇಕೆ ಅಷ್ಟೇ ತಿಳ್ಕೊಳ್ಳಿ. ಅವ್ರವ್ರು ರಾಜಕೀಯದವರು ಅವ್ರವ್ರು ಕರೆಕ್ಟಾಗಿರ್ತಾರೆ. ಇಲ್ಲಿ ಮಧ್ಯವರ್ತಿಗಳು ಮಾಮೂಲಿ ನಮ್ಮಂಥ ಕೂಲಿ ಕಾರ್ಯಕ್ರಮ ಇರ್ತಾರಲ್ಲ, ಅವ್ರಿಗೆ ತೊಂದರೆ ಆಗ್ತಾ ಇರೋದು. ಸರ್, ಇವಾಗ ನೋಡ್ತಿದ್ದೀರಲ್ವಾ ರಾಜಕೀಯ ಪರಿಸ್ಥಿತಿ ಯಾವ ಥರ ಇದೆ ಅಂತ. ಇದೇ ಥರ ಇದ್ರೆ ಇನ್ನು ಮುಂದೆ ಯಾವ ಥರ ಇರುತ್ತೆ ಅಂತ ಅನ್ಸುತ್ತೆ? ನಮ್ಮದು ಮುಂದಕ್ಕೆ ಪಾಕಿಸ್ತಾನ ಆಗುತ್ತೆ. ಇಲ್ಲ ಶ್ರೀಲಂಕಾ ಆಯ್ತಲ್ಲ, ಆ ಥರ ಆಗುತ್ತೆ. ಅದು ಬಿಟ್ಟರೆ ಏನು ಚೇಂಜ್ ಆಗಲ್ಲ. ಈ ಸರ್ಕಾರ ಹೋಗಬೇಕು. ಇದೇನಾದ್ರೆ ಬೆಳವಣಿಗೆ ಆದರೆ ಆಗ್ಬೋದು ಅಷ್ಟೇ. ಇಲ್ಲ ಹೋದರೆ
ಶ್ರೀಲಂಕಾ ಪಾಕಿಸ್ತಾನ ಆದಂಗೆ ನಮ್ಮ ಕರ್ನಾಟಕ ಆಗೋಕ್ಕೆ ಒಂದಾಲ ಒಂದು ದಿವಸ ಇದೇ ಇರ್ತದೆ. ನಮ್ಮ ಕಾಲಕ್ಕಾಗಿಲ್ಲ, ನಮ್ಮ ಮಕ್ಳ ಕಾಲಕ್ಕಂತೂ ಗ್ಯಾರಂಟಿ ಆಗೇ ಆಗುತ್ತೆ ಮೇಡಮ್. ಬೀಟ್ ಪ್ಲಸ್ ಕರ್ನಾಟಕ.